ಬರ ಸಿನಿಮಾಗೆ ಆಯ್ಕೆ ಮಾಡುವಾಗ ಅನಂತ್ನಾಗ್ ಸರ್ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಮೊಸರು ಅನ್ನುವಂಥದ್ದು ನೋಡಿ, ಮೊಸರಿಗೂ ಆ ಕಲಾವಿದ ಅವತ್ತು ನೀವು ಆ ಮೊಸರು ಕೊಡದೇ ಇದ್ದಿದ್ರೆ ಇವತ್ತು ಇಲ್ಲಿ ಕೂರ್ತಿರ್ಲಿಲ್ಲ ಅನ್ನುವಂಥ. ಇಲ್ಲ ಸರ್, ಅದು ಎಲ್ಲೋ ಒಂದು ನಾವು ಅಂತೀವಲ್ಲ ಸರ್, ದೈವ ಅಂತೀವಲ್ಲ ನಾವು. ನಾವು ನಂಬಿದ್ದೇವ್ರು ಆಗ್ಬೋದು, ನಮ್ಮ ತಾಯಿ ತಂದೆ ಆಶೀರ್ವಾದ ಇರ್ಬೋದು, ಅಥವಾ ಒಂದು ಒಳ್ಳೆತನ ಇರ್ಬೋದು, ಒಳ್ಳೆ ನಡೆನುಡಿ ಇರ್ಬೋದು. ಅದಕ್ಕೆ ದೇವರು ಎಲ್ಲೋ ಒಂದು ಕಡೆ ಏನು ಇಟ್ಟಿರ್ತಾರೆ ನಮಗೆ ಗೊತ್ತಾಗಲ್ಲ. ಅದು ನಾನು ನಾಟಕ ಮೇಲಿದ್ದೆ, ಬಳ್ಳಾರಿಯಲ್ಲಿದ್ದೆ. ನಾನು ಊರಿಗೆ ಹೋಗಿದ್ದೆ. ಊರಿಗೆ ಹೋಗಿ ಯಾರು ಹೋದರೆ ನಮ್ಮ ಬೀದರಲ್ಲಿ ಒಂದು ಸಿನಿಮಾ ತೆಗ್ತಾ ಇದ್ದಾರೆ, ಇವರೆಲ್ಲ ಬಂದಿದ್ದಾರೆ, ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಏನಾಯಿತು, ಅನಂತ್ನಾಗ್ ಅವರು ಮರಾಠಿ, ಬಾಂಬೆಲಿದ್ದರೆ ಮರಾಠಿ, ನಂಗೆ ಸ್ವಲ್ಪ ಮರಾಠಿ ಬರುತ್ತೆ. ನಮ್ಮಲ್ಲಿ ಮರಾಠಿ ಮಹಾರಾಷ್ಟ್ರ ಬಾರ್ಡ್ರು. ಅವಾಗ ಅವರು ಅಂತ ಇದ್ರು, ಹಿಂಗೆ ಬಿಸಿಲು ಜಾಸ್ತಿ ಇದೆ, ಮೊಸರು ಮಜ್ಜಿ ಯೂಸ್ ಮಾಡಲೇಬೇಕಿಲ್ಲ ಅಂದರೆ ನಾನು ಮಧ್ಯಪ್ರವೇಶ ಮಾಡಿ ನಾನು ತಂದು ಕೊಡ್ತೀನಿ ಅಂತ. ಇಲ್ಲ ರೀ ಹಂಗೆ ಅಂತಂದ್ರೆ, ಆದರೂ ನಾನು ಓದ್ತಾ ಇದ್ದ ಮೇರೆಗೆ ನಮ್ಮ ಅಜ್ಜಿ ಮನೆ ಅಲ್ಲಿ ಹತ್ತಿರ 12 ಕಿಲೋಮೀಟ್ರ್ ಕಪ್ಪಲಾಪುರಿ ಅಂತೇಳಿ ತಂದು ಕೊಟ್ಟೆ. ಅದು ಮೊಸರು ನಮ್ಮ ಅಜ್ಜಿಗೆ ಏನು ಹೇಳಿದೆ ಅಂದರೆ, ಹೀರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀರು ಹಾಕ್ಲಿಕ್ಕೆ ಬಿಡಲಿಲ್ಲ. ಸುಮಾರು ಒಂದು 5-6 ಹಸು ಎಮ್ಮೆ ಎಲ್ಲ ಇದು ಆಗ ಹೀರೋ ಕೊಡೋಕೆ ನೀರು ಹಾಕ್ಬೇಡ ಅಜ್ಜಿ, ನಾವು ಆಯಿ ಅಂತೀವಿ, ಆಯಿ ಅಂತೀವ್ರು, ಆಯಿ ಅಂದ. ಸರಿ ಕೊಟ್ಟು ಅದು ಹೆಂಗಿತ್ತು, ನೀವು ಈಗ ಹಂಗೇಲಿ ಇಟ್ಕೊಂಡ್ರು ಹಿಂಗೆ ಉಣ್ಬೋದು, ಹಂಗೆ ಆ ಥರ ಇದು ಗಟ್ಟಿ ಮೊಸರು. ಮರುಸ ಸೈಕಲ್ ಇತ್ತು, ಒಂದು ಸೈಕಲ್ 2 ಸೈಕಲ್ ತೊಗೊಂಡು 2-3 ಲೀಟ್ರ್ ತೊಗೊಂಡು ಬಂದು ಎಲ್ಲರಿಗೆ, ಅಯ್ಯೋ ಏನು ರೀ ಬೆಳೆದ್ರು ತಂದ್ರಿ ಇದ್ರ ಅಂತ. ಇಲ್ಲ ಸರ್, ಅದೇನು ದುಡ್ಡಲ್ಲ ಸರ್, ಮನೆಗೆ ಅದ. ಸರಿ ಎಲ್ಲರೂ ಕೊಡುತ್ತೆ, ಯಾರೋ ಅವರು ಒಬ್ಬರು ಕೊಟ್ಟರೆ ಅಲ್ಲ, ಅವ್ರು ಊಟ ಬಡಿಸ್ಕೊಂಡು ಅವರು MS ಸತ್ಯವ್ರೆ, ಯಾರು ರೀ ಇದು ಮೊಸರು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲ ಸರ್, ಇಲ್ಲಿ ಒಬ್ಬರು ವೈಜನಾಥ್ ಅಂತೇಳಿ ಕಲೆ ನಿನ್ನೆ ಪರಿಚಯ ಮಾಡಿಕೊಂಡ್ರು, ಮೊಸರಿಗೆ ಏನು ಮಾತಾಡಿ ಮಧ್ಯಪ್ರವೇಶ ಮಾತ್ರ ಅವ್ರು ಬ್ಯಾಡದು ತಂದಿದ್ದಾರೆ ಪಾಪ. ಏನವರು ಅಂದ್ರೆ, ಸರ್ ಕಲಾವಿದರು ಅಂತೆ. ಹೌದಾ, ಏನು ನಾಟಕ ಮೇಲೆ ಪಾತ್ರ ಅಲ್ಲಿಂದ ಅವ್ರು ರೆಕಮೆಂಡೇಶನ್ ಅವ್ರು ಅನಂತ್ನಾಗ್ ಹೇಳಿ ಒಂದು ಪಾತ್ರ ಕೊಡಿಸಿ ಪಾಪ ಕಲಾವಿದರು ಅಂತೇಳಿ ಅವ್ರ ಮೂಲಕ ನಮಗೆಲ್ಲ ಪಾತ್ರ ಪರಿಚಯ ಆಯಿತು. ನೋಡಿ, ಅನಂತ್ನಾಗ್ ಅವರು ಅದರಲ್ಲಿ ಒಂದು ಸೀನಲ್ಲಿ ಕೇಳ್ತಾರೆ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತೆ. ಸರ್ ಮಳೆ ಇಲ್ಲ ಬೆಳೆ ಎಲ್ಲ ಊರು ಬಿಟ್ಟು ಹೋಗ್ತಾ ಇದ್ದೀವಿ. ಅವತ್ತು ಬಿಟ್ಟು ಹೋದ್ರೆ ಇವತ್ತು ಇಲ್ಲಿವರೆಗೂ ಬಂದಿದ್ರು 600 ಸಿನಿಮಾಗಳನ್ನು ಜರ್ನಿ ಮಾಡಿ. ಇಲ್ಲ ಸರ್, ಅದು ಏನಾಗುತ್ತೆ, ಕೆಲವೊಂದು ನಮ್ಗೆ ಒಳ್ಳೇದಾಗೋದು ಲೇಟ್ ಆಗುತ್ತೆ, ಕಷ್ಟ ಬರುತ್ತೆ. ಕೂಡಲೇ ಸಿಕ್ಕಿದ್ದು ಉಳಿತದೆ ಅಂತ ಗ್ಯಾರಂಟಿ ಇಲ್ಲ. ಯಾವಾಗಲೂ ಒಳ್ಳೆತನಕ್ಕೆ ಬೆಲೆ ಸಿಗಲ್ಲ. ಸಿಕ್ತು ಅಂದರೆ ಅದು ಗ್ಯಾರಂಟಿ. ಮತ್ತು ಇನ್ನು ನಾವು ಏನಾದ್ರು ಅಡ್ಡದಾರಿ ಅದು ಇದು ಮಾಡಿದ್ರೆ ನಮ್ಗೆ ಬೇಗ ಸಿಗ್ಬೋದು, ಬಟ್ ಉಳಿಯಲ್ಲ. ಯಾವತ್ತು ಸತ್ಯನೇ ಶಾಶ್ವತ, ಯಾವತ್ತೂ ಅಷ್ಟೇ. ಹಾಗಾಗಿ ನಮ್ಗೆ ಅದು ಎಲ್ಲೋ ಒಂದು ದೇವರು ಎಲ್ಲೋ ಒಂದು ಕಡೆ, ನಾನು ಊರು ಬಿಡಬೇಕಾದ್ರೂ ನಮ್ಮ ಊರು ಮಹಾದೇವನ ಒಂದು ಲಿಂಗ ಇದೆ ಅಷ್ಟು ಬಿಡಬೇಕಾದ್ರೂ ಒಂದು ಯಾವುದೋ ಒಂದು ಪುರಾಣದಲ್ಲಿ ಬಂದಿತ್ತದು, ಎಲ್ಲ ದೇವ್ರಿಗಿಂತಲೂ ಮಹಾದೇವ ಬೇಗ ಒಲಿತಾನೆ, ಭೋಳ ಶಂಕರ ಅಂತೇಳಿ ಹಿಂಗಿದೆ. ಯಾವುದೋ ಒಂದು ಪುರಾಣದಲ್ಲಿ ಬಂದಿದ್ದನ್ನು ನಾನು ರಾತ್ರಿ ಏನೋ ಬಂತು ನನಗೆ 11 ನಮ್ಮ ತಾಯಿ ಇದ್ದರು. ನಮ್ಮ ಅವಾಗ ಯಾವ ಮಲ್ಕೊಂಡಿದ್ದಾನೆ, ಇಲ್ಲ ಹೇಳ ಮಗ ಏನು ಹಿಂಗೆ ಒಂದು ಪುರಾಣದಾಗ ಹೇಳಿದ್ದಾರೆ. ಹೌದು ಹೇಳಿದ್ದಾರೆ. ಹಾಗೆ ನಾನು ಮಾಡ್ಬೋದಾ, ಲಿಂಗಕ್ಕೆ ಹೋಗಿ ಒಂದು 100, 105, 101 ಮಂದಿ ಹಾಕಪ್ಪ, ನೀನಿಷ್ಟ ಯಾರು ಬೇಡ ಅಂತಾನೆ. ಅದು ನಾನು ಏನು ಬೇಡಿಲ್ಲ ಸರ್, ಸುಮ್ಮನೆ ನನಗೆ ಒಳ್ಳೇದಾಗಬೇಕು, ಏನೊಂದು ಒಳ್ಳೇದಾಗ್ತದೆ ಅಂತ ಆ ಭಾವನೆ ಮಾಡಿ ಸರ್. ಅದನ್ನು ನೋಡಿ ಯಾಕೆ ಹೇಳ್ತಿದ್ದಾರೆ ಸರ್, ಇದು 101 ಬಿಂದಿಗೆ ನೀರು ಹಾಕಿದೆ ನಾನು. 70 ಬಿಂದಿಗೆ ಹಾಕುವವರೆಗೂ ನನಗೇನು ಅನಿಸ್ಲಿಲ್ಲ. ಆಯ್ತು, ಅದು ಊಟ ಮಾಡೋಂಗಿಲ್ಲ. ಅವತ್ತು ನಾನು ಮಾತಾಡಿ ಇದು ಮಾಡಿದ್ದು ಕಲ್ಪನೆ ಮಾಡ್ಕೊಂಡು ರಾತ್ರಿ ಭಾನುವಾರ, ಬೆಳಗ್ಗೆ ಸೋಮವಾರ. ಅಲ್ಲಿ ನಮ್ಮಲ್ಲಿ ಏನಾಗಿದೆ, ಇದೇ ಸೇಮ್ ಜೂನ್ ಸೀಸನ್ನೇ ನಮ್ಮಲ್ಲಿ ಮಳೆ ಬರದೆ ಬುಟ್ಟಿ ಜಾತ್ರೆ ಅಂತ ಮಾಡ್ತಾರೆ. ಆ ಮರುದಿವಸ ಬುಟ್ಟಿ ಜಾತ್ರೆ ಇಟ್ಕೊಂಡು ನನಗೆ ಗೊತ್ತಿಲ್ಲ. ನಾನು ಬೆಳಗ್ಗೆ 5 ಗಂಟೆಗೆ ಹೋದೆ, ಸ್ನಾನ ಮಾಡಿಕೊಂಡೆ, ಅವನು ಟ್ರಾವೆಲ್ ಕಟ್ಕೊಂಡು ಹೋಗಿ ಮಾಡಿ ಹಾಕಿದೆ ಸರ್. 70 ಬಿಂದಿಗೆ ಆಯಿತು, ಬರೋಕ್ಕಾಗ್ತಿಲ್ಲ. ಅದು ಹೆಂಗಂದ್ರೆ ಡೌನು ಹೋಗಬೇಕು. ನಮ್ಮ ಕಡೆ ತಾಮ್ರ ಬಿಂದಿಗೆ 2 ಬಿಂದಿಗೆ ಹಳೆ ಬಿಂದಿಗೆಗಳದು. ಅದು ಹೆಂಗಿದೆ ಅಂತಂದರೆ ಈಗಿನ ಈ ಕೊಡೋದು 2-2.5 ಕೊಡ ಆ ಥರದ್ದೆಲ್ಲ ತಾಮ್ರ ಕೊಡ ಇತ್ತು ಅದು ಸರ್. ನಾವು ತುಂಬ್ಕೊಂಡು ಬರ್ಬೇಕಾದ್ರೆ ಹೈಟಿಗೆ ಬರಬೇಕು, ಇಳಿಬೇಕಾದ್ರೆ ಹೋಗಬೇಕು, ಆಗ್ತಾಯಿಲ್ಲ. ಆಮೇಲೆ ಮನಸ್ಸಲ್ಲಿ ಏನೋ ಕಲ್ಪನೆ, ದೇವರೇ ನನಗಿದು ಮಧ್ಯದಲ್ಲಿ ಇದು ಮಾಡೋಕ್ಕೆ ಹೋಗ್ಬೇಡ, ದೇವ್ರನ್ನ ಕೈ ಮುಗಿತೀನಿ, ಪೂರ್ತಿ ಮಾಡಲಿಕ್ಕೆ ಬಿಡು ಅಂತ ಏನೋ ನಾನು ಬೇಡ್ಕೊಂಡೆ. ಆಮೇಲೆ ಹೇಳಿದ್ರು ಪುರಾಣದಲ್ಲಿ, ಯಾವುದೇ ಕೆಲಸ ಒಂದು ಒಳ್ಳೆ ಕಾರ್ಯ ಅರ್ಧಕ್ಕೆ ಬಿಡಬಾರ್ದು, ಇಲ್ಲ ಮಾಡಬಾರ್ದು. ಅದು ನಾನು ಮೈಂಡಲ್ಲಿ ಇತ್ತದು. ಮಾಡಿದೆ, ಅದನ್ನು ಮಾಡಿ ನಾನು ಬಂದಿದ್ದೆ ಸರ್ ಅಷ್ಟೇ. ಆ ದೇವ್ರ ಕೃಪೆನೇ ನಮ್ಗೆ ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದೆ ಅಂತ ನನ್ನ ಒಂದು ಅನಿಸಿಕೆ.